ಇವತ್ತಿನ ಸಮಾಜದಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಸಾಲ ಮಾಡೋವಾಗಿರೋವಂಥ ಶಕ್ತಿ ಸಾಮರ್ಥ್ಯ ಸಾಲ ತೀರಿಸೋವಾಗಿಲ್ಲ. ಎಷ್ಟೋ ಜನ ಇವತ್ತು ವೀಕ್ ಆಗ್ತಾ ಇರೋವಂಥ ವಿಚಾರ ಏನಂದರೆ ಅವ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ, ಇವ್ರು ಹಿಂಗೆ ಅನ್ಕೊಂಡ್ಬಿಡ್ತಾರೆ. ಯಾರು ಏನು ಅನ್ಕೊಂಡ್ರೆ ಏನು, ನಿನಗೆ ಅವಶ್ಯಕತೆ ಇತ್ತು, ನೀನು ಸಾಲ ಮಾಡಿದ್ಯಾ, ಸಾಲ ತೀರಿಸ್ಬೇಕಾಗಿರೋದು ನೀನೇ, ಸಾಲ ಮಾಡಿರೋದು ನೀನೇ. ನಿನ್ನ ದುಡಿಮೆನಲ್ಲಿ ನಿನಗೆ ಸಾಲ ತೀರ್ಸೋಕ್ಕಾಗಿಲ್ಲ ಅಂದರೆ ನೀನು ಚೇಂಜ್ ಮಾಡಬೇಕಾಗಿರೋದು ನಿನ್ನ ಒಂದು ವೃತ್ತಿನ, ನಿನ್ನ ಒಂದು ಬಿಸ್ನೆಸ್ನ ಚೇಂಜ್ ಮಾಡಿಕೊಂಡು ಕೊಟ್ಟಂಥವ್ನಿಗೆ ಕೊಟ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ನೀನು ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಸಮಾಜದಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋಂಗಿದ್ರೆ ಇವತ್ತು 100ಕ್ಕೆ 99 ಜನ ಸೂಸೈಡ್ ಮಾಡ್ಕೋಬೇಕು. ನಿನ್ನನ್ನೇ ನಂಬ್ಕೊಂಡಿರೋಂಥ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಕುಟುಂಬಸ್ಥರನ್ನೆಲ್ಲ ನೀನು ರೋಡಿಗೆ ಬಿಟ್ಬಿಟ್ಟು ಈಸಿಯಾಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತೀಯ. ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಯಾವುದೂ ಪರಿಹಾರ ಆಗಲ್ಲ. ಸಾಲ ಕೊಟ್ಟವ್ ನಿನಗೆ ಟಾರ್ಚರ್ ಕೊಡ್ತಾನೆ ಅಂದರೆ ಅವ್ನು ಕೊಟ್ಟಿರ್ತಾನೆ ಅಂತ ತಾನೇ ನಿನ್ನ ಕೇಳ್ತಾ ಇದ್ದಾನೆ. ಅವ್ನ ಮನಸ್ಸಲ್ಲಿ ಏನಿರುತ್ತೆ, ನಿನಗೆ ಟಾರ್ಚರ್ ಕೊಟ್ಟರೆ ನೀನು ವಾಪಸ್ ದುಡ್ಡು ಕೊಡ್ತೀಯ ಅಂತ. ಇವತ್ತು ನನಗೂ 45 ಲಕ್ಷ ಸಾಲ ಇದೆ. ನನಗೆ ದಿನ ಟಾರ್ಚರು ಯಾವ ರೀತಿ ಅಂದರೆ, ನೀನು ಸತ್ತೋಗ್ಬಿಡು, ನಾವು ನಿನ್ನ ದುಡ್ಡೇ ಕೇಳಲ್ಲ, ನೀನು ಸೂಸೈಡ್ ಮಾಡ್ಕೊಂಬಿಡು, ನಾನೇನು ಕೇಳಲ್ಲ, ನೀನು ಸತ್ತೋದೆ, ನಾನು ರೂಮ್ದಲ್ಲಿ ನೀನು ಬದುಕಿದ್ದೆ, ನೀನು ಸತ್ತೋದೆ ಅಂತ ತಿಳ್ಕೊತೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಅಂದರೆ ಅವ್ರ ಹೊಟ್ಟೆ ಉರಿ, ನಿನ್ನ ಮೇಲೆ ಕೋಪ, ನೋವಿರುತ್ತೆ ಅವ್ರ ಮನಸ್ಸಲ್ಲಿ. ಅದಕ್ಕೆ ಅವ್ರು ಆ ರೀತಿ ಹೇಳ್ತಾರೆ. ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಬಗೆಯಲ್ಲ. ಆದಷ್ಟು ಕೊಟ್ಟಿರ್ತಕ್ಕಂಥ ಸಾಲ ಋಣನ ತೀರಿಸ್ಬೇಕಂದ್ರೆ ಬಿಸ್ನೆಸ್ ಕಡೆ ಗಮನ ಕೊಡು, ನೀನು ದುಡಿಮೆ ಕಡೆ ಗಮನ ಕೊಡು. ಆವಾಗಲೇ ನೀನು ಸಾಲ ತೀರ್ಸೋಕ್ಕಾಗೋದು.